ಗೈಸ್, ಬಿಸಿ ಬಿಸಿ ಒಬ್ಬಟ್ಟಿನ ಜೊತೆ ತುಪ್ಪ ಇದ್ದರೆ ಹೇಗಿರುತ್ತೆ ಹೇಳಿ. ಸಾಫ್ಟಾಗಿರೋ ಒಬ್ಬಟ್ಟಿಗೆ ತಿಂತಾಯಿದ್ರೆ ನಿಜವಾಗ್ಲೂ ಒಂಥರ ಬೆಣ್ಣೆ ಥರ ಕರಗೋಗಬೇಕು, ಆ ಥರ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಮ್ಮ ಚಾನಲ್ ನೇಮ್ ಬಂದು SRS ಕ್ರಿಯೇಟಿವ್ ಕನ್ನಡ ಚಾನಲ್ ಅಂತ. ಯಾವುದೇ ಒಂದು ರೆಸಿಪಿ ನಿಮಗೆ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ರೆಸಿಪಿ ಕೂಡ ನಾನು ಶೇರ್ ಮಾಡ್ತಿದ್ದೀನಿ. ಒಮ್ಮೆ ಹೋಗಿ ನೀವು ಚೆಕ್ ಮಾಡಿ ಅಂತಲೇ ಹೇಳ್ತೀನಿ. ಗೈಸ್, ಇವತ್ತು ಟ್ಯೂಸ್ಡೇ. ನಾನು ಏನಪ್ಪ ಅಂದರೆ, ನಮ್ಮ ಬೆಂಗಳೂರಲ್ಲಿ ಆ್ಯಕ್ಚುಲಿ ಖಾರದಲ್ಲಿ ಯಾವ್ದು ಇಷ್ಟ ಅಂದರೆ ನಾನ್ ವೆಜ್ ಅಂತಲೇ ಹೇಳ್ತಾರೆ. ಅದರಲ್ಲಿ ಸ್ವೀಟಲ್ಲಿ ಯಾವ್ದು ಇಷ್ಟ ಅಂದರೆ, ಫುಡ್ಡಲ್ಲಿ ಊಟದಲ್ಲಿ ಯಾವ್ದು ಇಷ್ಟ ಅಂದರೆ ಸ್ವೀಟ್ ಇದರಲ್ಲಿ ಬರೋದು ಒಬ್ಬಟ್ಟು ಅಂತಲೇ ಹೇಳ್ತೀನಿ. ಒಬ್ಬಟ್ಟು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಪ್ರತಿಯೊಬ್ಬರಿಗೂ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಅದರಲ್ಲೂ ನಮ್ಮ ಹೆಣ್ಮಕ್ಳಿಗೆ ಇದು ಫಸ್ಟ್ ಟೈಮ್ ಮಾಡೋರಿಗೆ ತುಂಬ ಕಷ್ಟ ಅಂತ ಹೇಳ್ತಾ ಇರ್ತಾರೆ. ಕಷ್ಟ ಇದು, ಯಾಕಂದರೆ ಒಬ್ಬಟ್ಟು ತಟ್ಟುವಾಗ ಒಂದು ಪರ್ಫೆಕ್ಟಾಗಿ ಒಂದು ಶೇಪಲ್ಲಿ ಬರೋಲ್ಲ, ರೌಂಡ್ ಶೇಪಲ್ಲಿ ಅಂತ ಹೇಳ್ತಾ ಇರ್ತಾರೆ. ನಿಜ ಹೇಳ್ತೀನಿ, ಆ ಥರದ್ದೇನಿಲ್ಲ. ಬಟ್ ಟ್ರೈ ಮಾಡಬೇಕು, ಕಲಿಯೋಕ್ಕಂತೂ 1-2-3 ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ತೀನಿ. ಬಟ್ ದೊಡ್ಡವರು ಹೇಳ್ತಾರಲ್ಲ, ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲಿತಾದ್ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರಲ್ಲ, ಅದು ಎಷ್ಟೋ ಟ್ರೂ ಅಂತಲೇ ಹೇಳ್ತೀನಿ. ನಿಜವಾಗ್ಲೂ 100% ಟ್ರೂನೇ ಅದು. ಬಟ್ ಅದೇನು ಕಷ್ಟ ಅಂತ ನಾನು ಏನು ಆ ಥರದ್ದೇನು ಅನಿಸಲ್ಲ. ನೀವು 1 ಟೈಮ್ ಅಲ್ಲ 2-3 ಟೈಮ್ ಟ್ರೈ ಮಾಡಿ, ಖಂಡಿತ ಬಂದೇ ಬರುತ್ತೆ. ನಾನು ಈಸಿ ಮೆಥಡಲ್ಲಿ ನನ್ನ ಚಾನಲಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ಥರ ಏನು ಅಂತ ನೋಡ್ಕೊಬರೋಣ. ಓಕೆನಾ? ಓಕೆ, ಮತ್ತು ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಗೈಸ್, ಮೊದಲಿಗೆ ನಾನು ಈ 1.5 ಕಪ್ ಆಗೋಷ್ಟು ಮೈದಾ ಹಸಿಟ್ಟು, ಹಾಗೆ ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆಯನ್ನು ಕೂಡ ತೊಗೊಂಡಿದ್ದೀನಿ. ಯಾಕಂದರೆ ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸು ಚಿರೋಟಿ ರವೆನೇ. ಸ್ವಲ್ಪ ಅರಿಶಿಣ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ, ಸ್ವಲ್ಪನೇ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೇಕು ನೀರನ್ನು. ಚಪಾತಿ ಹಸಿಟ್ಟಿಗೆ ಹೇಗೆ ಕಲಿಸ್ಕೊಳ್ತೀವಿ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕಿದು. ಒಂದು 3/4 ಭಾಗ ನಾವು ಹಸಿಟ್ಟನ್ನ ಕಣಕನ ರೆಡಿ ಆದಮೇಲೆ ಸ್ವಲ್ಪನೇ ಒಂದು ಆಯಲನ್ನು ಹಾಕ್ಕೊಳ್ಳೋಣ. ಯಾಕಂದರೆ ಆಯಲ್ ಹಾಕ್ಕೊಳ್ತಾ ಚೆನ್ನಾಗಿ ನಾದ್ಕೋಬೇಕು ಇದನ್ನು. ನೋಡಿ, ಈ ಹದದ ರೀತಿಯಲ್ಲಿ ಇರಬೇಕು ಕಣಕ. ಈ ಥರ ಇದ್ದರೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಇದರಲ್ಲಿ ಮೈನ್ ಇಂಗ್ರೀಡಿಯೆಂಟ್ಸು ಚಿರೋಟಿ ರವೆನೇ. ಬನ್ನಿ, ಹೇಗೆ ಇದು 1-2 ಅವರ್ಸು ರೆಸ್ಟ್ ಮಾಡಲಿಕ್ಕೆ ಬಿಡೋಣ. ಕಣಕ ಏನೋ ರೆಡಿ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡ್ವಿ. ಹಾಗೆ ಬೇಳೆ ಕೂಡ ಹೂರಣವನ್ನು ರೆಡಿ ಮಾಡ್ಕೋಬೇಕಲ್ವಾ. ಬೇಳೆ 2 ಗ್ಲಾಸನ್ನು ತೊಗೊಂಡು ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಆನಂತರ 20 ಮಿನಿಟ್ಸನ್ನು ನಾನು ಅದನ್ನು ನೆನೆಸಿಟ್ಟಿದ್ದೆ ಬೇಳೆಯನ್ನು. ಈಗ ಮರಳು ನೀರಿನ ಜೊತೆಯಲ್ಲಿ ಬೇಳೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೆ ಒಂದು ಸ್ವಲ್ಪ ಹೊತ್ತು ಲಿಡ್ಡನ್ನು ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಒಂದು ಕುದಿ ಬಂದಿದ ನಂತರ ಆಯಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಯಲ್ ಹಾಕೋ ಉದ್ದೇಶ ಏನಪ್ಪ ಅಂದರೆ, ಕೆಲವೊಂದು ಗಟ್ಟಿ ಬೇಳೆ ಇದ್ದರೆ ಬೇಗ ಸಾಫ್ಟ್ ಆಗುತ್ತೆ, ಬೇಗ ಬೇಳೆಯನ್ನು ಬೇಯುತ್ತೆ ಅನ್ನೋ ಉದ್ದೇಶಕ್ಕಷ್ಟೇ, ಇನ್ನೇನಿಲ್ಲ. ಯಾಕಂದರೆ ಬೇಳೆ ಕೆಲವೊಂದು ಗಟ್ಟಿ ಇರುತ್ತೆ, ಕೆಲವೊಂದು ಸಾಫ್ಟಾಗಿರುತ್ತೆ. ನಮ್ಮ ಅಮ್ಮ ಕೂಡ ಇದೇ ಥರನೇ ಮಾಡ್ತಿದ್ದಿದೆ. ಆ್ಯಕ್ಚುಲಿ ಅಮ್ಮ ಮತ್ತು ನಮ್ಮ ಅಜ್ಜಿ ಕೂಡ ಇದೇ ಥರನೇ ಕೆಲವೊಂದು ಗಟ್ಟಿ ಬೇಳೆ. ಬಟ್ ಮಾಡೋದೇನು ಕಷ್ಟ ಇಲ್ಲ, ಈಸಿನೇ ಇದೆ. ಮೀಡಿಯಮ್ಮಾಗಿ ಇದು ಬ್ರೌನ್ ಕಲರ್ ಇರುತ್ತೆ ಬೆಲ್ಲ. ಆ್ಯಕ್ಚುಲಿ ತುಂಬ ವೈಟ್ ಕಲರ್ ಇರುತ್ತೆ ಕೆಲವೊಂದು, ಅದನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಬೇಳೆ ಬೆಂದಿದೆ, ಗೊತ್ತಾಗ್ತಿದೆಯಲ್ಲ. ನಾವು ತೊಗೊಂಡ್ರೆ ಬೇಳೆಯನ್ನು ಸಾಫ್ಟ್ ಆಗ್ತಿದೆ. ಈಗ ನಾನು ಒಂದು ಪಾತ್ರೆಗೆ ಅದನ್ನು ನೀರನ್ನು ಸರ್ವ್ ಮಾಡ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ನೋಡಿ, ಫುಲ್ಲು ನೀರು ಕಂಪ್ಲೀಟಾಗಿ ಅದನ್ನು ಬಗ್ಗಿಸ್ಕೋಬೇಕು ನಾವು ಒಂದು ಪಾತ್ರೆಗೆ. ನೀವು ಅಥವಾ ಬೇಳೆದು ಏನಾದರೂ ಬೇಳೆ ಬೇಯಿಸ್ಲಿಕ್ಕೆ ಅಂತ ಜಾಲರ ಇರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡಿ ನೀರನ್ನು ಬಗ್ಗಿಸ್ಕೋಬೋದು. ನನಗೆ ಆ್ಯಕ್ಚುಲಿ ಯಾಕಂದರೆ ಅಭ್ಯಾಸ ಇರೋದ್ರಿಂದ ನಾನು ಹಾಗೆ ಒಂದು ಪಾತ್ರೆಗೆ ಸರ್ವ್ ಮಾಡಿಕೊಂಡೆ. ಆನಂತರ ನೋಡಿ, 2 ಕಪ್ ಆಗೋಷ್ಟು ನಾನು ಮೈದಾ ಹಸಿಟ್ಟು ಯಾವ ಕಪ್ಪಲ್ಲಿ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನು ಬೆಲ್ಲವನ್ನು ಕೂಡ 2 ಕಪ್ ಆಗೋಷ್ಟು ಬೆಲ್ಲವನ್ನು ಕೂಡ ನಾನು ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮುದ್ದೆ ಕೋಲಲ್ಲೋ ಆ ಥರ ಒಂದು ಸೌಟನ್ನು ತಗೊಂಡು ಆನಂತರ ಸ್ವಲ್ಪ ಲಿಡ್ ಕ್ಲೋಸ್ ಮಾಡೋಣ. ನೋಡಿ, ಈ ರೀತಿ ಬಂದಿದೆ. ಈಗ ನಾನು ಜಾರನ್ನು ತಗೊಂಡು ಜಾರಿಗೆ ಸರ್ವ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ನಿಮಗೆ ನೀರು ಥರ ಕಾಣಿಸ್ಬೋದು, ಬಟ್ ಯಾಕಂದರೆ ಬೇಳೆ
ಲೈಟಾಗಿ ಗಟ್ಟಿ ಇದೆ, ತುಂಬ ಗಟ್ಟಿ ಏನಿಲ್ಲ. ನಾನು ಹಸಿ ತೆಂಗಿನಕಾಯಿನ ಒಂದು ಕಾಯಾಗೋಷ್ಟು ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ಜೊತೆ ಇವಾಗ ಹೂರ್ಣ ಜೊತೆ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗೈಸ್ ನಾನು. ಈಗ ಬನ್ನಿ, ಪರ್ಫೆಕ್ಟಾಗಿ ಹೂರ್ಣ ರೆಡಿಯಾಗಿದೆ ನೋಡಿ. ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದರೆ ತುರಿದಿರೋ ತೆಂಗಿನಕಾಯಿನ ಯಾವುದೇ ಕಾರಣಕ್ಕೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಲಿಕ್ಕೆ ಹೋಗ್ಬಿಡಿ, ಅದು ಫ್ಲೇವರೇ ಸಿಗಲ್ಲ ಆ್ಯಕ್ಚುಲಿ. ಕಣಕ ಆ್ಯಕ್ಚುಲಿ ಚೆನ್ನಾಗಿ ನೆಂದಿದೆ, 2 hours ಬಿಟ್ಟಿದ್ದೆ ಇಲ್ವಾ ನಾನು ನೆನೆಯಲಿಕ್ಕೆ, ಅದರಿಂದ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ನಾದ್ಕೊಳ್ಳೋಣ. ಕಣಕ ನೋಡಿ ರಬ್ಬರ್ ಥರ ಎಳೆದ್ರೆ ಬರ್ತಾ ಇದೆ, ಕರೆಕ್ಟಾಗಿ ಪರ್ಫೆಕ್ಟ್ ಶೇಪಲ್ಲಿ ಬಂದಿದೆ ಅಂತಲೇ ಹೇಳ್ತೀನಿ. ಈಗ ಬನ್ನಿ, ಇದು ಆ್ಯಕ್ಚುಲಿ ಹೋಳಿಗೆ ಪೇಪರು ಇಲ್ಲ ಬಟರ್ ಪೇಪರ್ ಅಂದರೆ ಕೊಟ್ಟೇ ಕೊಡ್ತಾರೆ ನೋಡಿ. ಕಣಕ ಆ್ಯಕ್ಚುಲಿ ತುಂಬ ತಗೊಳ್ಳಿಕ್ಕೆ ಹೋಗಬೇಡಿ, ಯಾಕಂದರೆ ಕಣಕ ತುಂಬ ತಗೊಂಡ್ರೆ ಏನಾಗುತ್ತೆ ಅಂದರೆ ಅದು ಹೂರ್ಣ ಕಮ್ಮಿ ಆಗೋಗ್ಬಿಡುತ್ತೆ, ಅಥವಾ ಕಣಕ ದಪ್ಪ ಆದರೆ ಮಂದಕ್ಕಿರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರಲ್ಲ ಅಂತಲೇ ಹೇಳ್ತೀನಿ. ನೋಡಿ, ಕಣಕನ ನಾರ್ಮಲ್ಲಾಗಿ ತಟ್ಕೊಂಡು ಸ್ವಲ್ಪ ಮೀಡಿಯಮ್ ಸೈಜ್ ತೊಗೊಂಡು, ಹಾಗೆ ಹೂರ್ಣ ಮಾತ್ರ ಒಂದು ಮೀಡಿಯಮ್ ಸೈಜ್ ಉಂಡೆಯನ್ನು ತೊಗೋಬೇಕು. ಆನಂತರ ನೋಡಿ ಈ ಥರ ಉಂಡೆ ಮಾಡಿಕೊಂಡು ಆಯಿಲನ್ನು ಸ್ಪ್ರೆಡ್ ಮಾಡಿಕೊಂಡು ಉಂಡೆ ಮಾಡಿಕೊಂಡು ಇವಾಗ ತಟ್ಕೊಳ್ಳೋಣ. ಬನ್ನಿ, ಫಸ್ಟು ಒಬ್ಬಟ್ಟನ್ನು ಮೀಡಿಯಮ್ ಸೈಜ್ಗೆ ನಾವು ತಟ್ಕೊಳ್ಳೋಣ. ಆನಂತರ ನಾವು ಸ್ವಲ್ಪ ತಟ್ಟಿದ ನಂತರ ಬಟರ್ ಪೇಪರನ್ನು ತಗೊಂಡು, ನಾವು ಯಾವುದೇ ನಾರ್ಮಲ್ ಪೇಪರ್ ಆದರೂ ಪರವಾಗಿಲ್ಲ, ಈ ಥರ ನೀಟಾಗಿ ಒಬ್ಬಟ್ಟನ್ನು ತಟ್ಕೋಬೇಕು. ನೋಡಿ, ರೌಂಡ್ ಶೇಪಲ್ಲಿ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೀವು ಒಬ್ಬಟ್ಟನ್ನು ತಟ್ಕೊಳ್ಳಿ ತೆಳುವಾಗಿ ಅಂತಲೇ ಹೇಳ್ತೀನಿ. ಹಂಚು ಕಾದಿದ ನಂತರ ಒಬ್ಬಟ್ಟನ್ನು ಹಾಕ್ಕೊಂಡಿದ್ದೀನಿ. ಬಟರ್ ಪೇಪರನ್ನು ನಿಧಾನಕ್ಕೆ ತೆಗೀರಿ ಒಂದು ಸ್ವಲ್ಪ, ಯಾಕಂದರೆ ಒಬ್ಬಟ್ಟು ಹಾಕಿದ ತಕ್ಷಣ ಬಿಸಿ ಆದರೆ ಬಟರ್ ಪೇಪರ್ ಅದೇ ತಾನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ನೋಡಿ, ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಉಬ್ಬುತ್ತೆ, ಯಾಕಂದರೆ ಒಬ್ಬಟ್ಟು ಚಿರೋಟಿ ರವೆ ಹಾಕಿರೋದ್ರಿಂದ ಒಬ್ಬಟ್ಟು ಸಾಫ್ಟಾಗಿ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಪರ್ಫೆಕ್ಟಾಗಿ ಬಂದಿದೆ ಅಂತಲೇ ಹೇಳ್ತೀನಿ. ಮತ್ತು ಅದೇ ಥರ ನಾವು ಕಣಕವನ್ನು ತಗೊಂಡು ಅದೇ ಟೈಪಲ್ಲೇ ನಾವು ರೆಡಿ ಮಾಡ್ಕೊಳ್ಳೋಣ. ಸೇಮ್ ಅದೇ ಮೆಥಡೇ, ಅದೇ ಥರನೇ ಯೂಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ತುಂಬ ಅಂದರೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ತಿನ್ನಲಿಕ್ಕೆ ಅಂತಲೂ. ಯಾಕಂದರೆ ಕಣಕನೂ ಸಾಫ್ಟಾಗಿರಬೇಕು, ಹೂರ್ಣ ಕೂಡ ತುಂಬ ಗಟ್ಟಿನೇ ಇರಬಾರ್ದು ಅಂತಲೇ ಹೇಳ್ತೀನಿ. ಹೂರ್ಣ ಗಟ್ಟಿ ಇದ್ದರೆ ಅದು ಏನಾಗುತ್ತೆ, ಒಬ್ಬಟ್ಟು ಕಿತ್ತೋಗೋ ಚಾನ್ಸಸ್ ಇರುತ್ತೆ ಅಂತಲೇ ಹೇಳ್ತೀನಿ. ನಿಧಾನಕ್ಕೆ ಒಬ್ಬಟ್ಟನ್ನು ಹಂಚು ಮೇಲೆ ಹಾಕಿದ್ಮೇಲೆ ಬಟರ್ ಪೇಪರ್ನ ನಿಧಾನಕ್ಕೆ ತೆಗಿಬೇಕು ಅಂತಲೇ ಹೇಳ್ತೀನಿ. ನೋಡಿ, ಒಬ್ಬಟ್ಟು ಆ್ಯಕ್ಚುಲಿ ಉಬ್ಬಿ ಬರ್ತಾಯಿದೆ, ನೋಡ್ತಾ ಇದ್ದೀರಲ್ಲ, ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ಯಾಕಂದರೆ ಇದು ಮೈನ್ ಇಂಗ್ರೀಡಿಯೆಂಟ್ಸು ಚಿರೋಟಿ ರವೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹೇಗಿದೆ ಏನಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.